ಕಾಲೇಜು ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯ ಜ್ಞಾನ ಅರಿಯಬೇಕು. ಇಒ ಹೇಮಾವತಿ, ಶಿಡ್ಲಘಟ್ಟ. ಜೀವನದಲ್ಲಿ ಪ್ರತಿಯೊಬ್ಬರೂ ಉನ್ನತ ವ್ಯಾಸಂಗ ಮಾಡುವ ಮೂಲಕ ತಮ್ಮ ಜ್ಞಾನದ ಅರಿವನ್ನು ಹೆಚ್ಚಿಸಿಕೊಳ್ಳಬೇಕು. ಪಠ್ಯ ಪುಸ್ತಕಗಳಿಗೂ ಮೀರಿ ಸಮಾಜ ಅರಿವನ್ನು ಪಡೆಯಲು ವಿದ್ಯಾಭ್ಯಾಸದ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಸಾಹಿತ್ಯ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಇಒ ಹೇಮಾವತಿ ಆರ್ ಮಾತನಾಡಿದರು. ನಗರದ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ಶಿಕ್ಷಣದಲ್ಲಿ ಕನ್ನಡ ಸಾಹಿತ್ಯದ ಮಹತ್ವ ಕುರಿತು ಹಮ್ಮಿಕೊಂಡಿದ್ದ ಉಪನ್ಯಾಸ ಕಾರ್ಯಕ್ರಮ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಅನೇಕ ಸಾಧಕರು ವಿಚಾರಧಾರೆಗಳು ಉಪನ್ಯಾಸಗಳ ಮೂಲಕ ತಿಳಿದುಕೊಂಡರೆ ಅವರ ಸಾಹಿತ್ಯ ಪ್ರೇರಣೆಯಿಂದ ಸಮಾಜದಲ್ಲಿ ಸಾಧಕ ವ್ಯಕ್ತಿಗಳಾಗಲು ಸಹಕಾರಿಯಾಗುತ್ತದೆ. ಉನ್ನತ ವಿದ್ಯಾಭ್ಯಾಸ ಪಡೆದು ಜೀವನದಲ್ಲಿ ಯಶಸ್ಸು ಗಳಿಸುವ ಮೂಲಕ ಕೀರ್ತಿವಂತ ವ್ಯಕ್ತಿಗಳಾಗಬಹುದು ಎಂದು ತಿಳಿಸಿದರು. ಉಪನ್ಯಾಸದಲ್ಲಿ ನಾಗರಾಜ್ ಕೆಎ ಮಾತನಾಡಿ, 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತೆ ಹೆಗ್ಗಳಿಕೆ ನಮ್ಮ ಕನ್ನಡ ಭಾಷೆಯಾಗಿದೆ. ನಮ್ಮ ನಾಡಿನ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯ ಹೊಣೆಗಾರಿಕೆ ನಮ್ಮದಾಗಬೇಕಿದೆ. ಈಗಾಗಲೇ ಕನ್ನಡ ಹೆಸರಾಗಿದೆ, ಅದನ್ನು ಪ್ರತಿಯೊಬ್ಬರ ಉಸಿರಾಗುವಂತೆ ಬೆಳೆಸಬೇಕು. ಪಂಪ, ರನ್ನ, ಜನ್ನ, ರಾಷ್ಟ್ರಕವಿ ಕುವೆಂಪು, ಶಿಶುನಾಳ ಶರೀಫ, ನಿಸಾರ್ ಅಹಮದ್, ವಚನಕಾರರು ಡಾಕ್ಟರ್ APJ ಅಬ್ದುಲ್ ಕಲಾಂ, ವಿಶ್ವೇಶ್ವರಯ್ಯ, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಶಿಕ್ಷಣ ಪಡೆದಿದ್ದರಿಂದಲೇ ಕೀರ್ತಿವಂತರಾಗಲು ಸಾಧ್ಯವಾಯಿತು. ಆದ್ದರಿಂದ ತಾವೆಲ್ಲರೂ ಶಿಕ್ಷಣದ ಮಹತ್ವವನ್ನು ಅರಿತು ವಿದ್ಯಾಭ್ಯಾಸ ಪಡೆದು ಉನ್ನತ ವ್ಯಕ್ತಿಗಳಾಗಬೇಕು. ಅನೇಕ ದಾರ್ಶನಿಕರು ತಮ್ಮ ಸಾಹಿತ್ಯದ ಮೂಲಕ ಕನ್ನಡವನ್ನು ಮೇರು ಶಿಖರಕ್ಕೆ ಏರುವಂತೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಅವರದ್ದೇ ಆದ ವಿವಿಧ ಭಾಷೆಗಳಿರುತ್ತವೆ. ಆದರೆ ವಿದ್ಯಾರ್ಥಿಗಳಾದ ತಾವು ಕಾಲೇಜಿನಿಂದ ಮನೆಗೆ ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಹೋಗುವಂಥ ಕನ್ನಡಾಭಿಮಾನಿಯ ನಿಮ್ಮದಾಗಬೇಕು. ATMಗಳಲ್ಲಿ ಅಲ್ಲದೆ ಯಾವುದೇ ವಹಿವಾಟಿನ ವ್ಯವಹಾರದಲ್ಲಿ ಮಾತನಾಡುವ ಹಾಗೂ ಬರೆಯುವ ಕೆಲಸ ಕನ್ನಡದಲ್ಲಿಯೇ ಇರುವಂತಾಗಲಿ. ಅನ್ಯ ಭಾಷಿಗರಾಗಿದ್ದರೆ ಕನ್ನಡ ಭಾಷೆಯ ಕಲಿತು ಬೇರೊಬ್ಬರಿಗೂ ಕಲಿಸುವಂಥ ಕನ್ನಡಾಭಿಮಾನಿ ಆಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಚಕೋರ ಜಿಲ್ಲಾ ಸಂಚಾಲಕ ಪಾತಮುತ್ತಹಳ್ಳಿ ಚಲಪತಿಗೌಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡುತ್ತಿರುವ ಸಾಹಿತ್ಯ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿ ಶಿಕ್ಷಣ ಮತ್ತು ಕನ್ನಡ ಸಾಹಿತ್ಯದ ಮಹತ್ವ ಬಗ್ಗೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಜಿಲ್ಲಾ ಸಂಚಾಲಕ ಈದರೆ ಪ್ರಕಾಶ್ ಜನಪದ ಗೀತೆಗಳ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜು ಪ್ರಾಂಶುಪಾಲ ಸಿ ವೆಂಕಟಶಿವಾರೆಡ್ಡಿ, NSS ಕಾರ್ಯಕ್ರಮ ಅಧಿಕಾರಿ HC ಮುನುರಾಜು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ಯುವ ಘಟಕ ಜಿಲ್ಲಾಧ್ಯಕ್ಷ ಸುಬ್ರಮಣಿ, ಈದರೆ ಸಮತಾ ಸೇನೆ ಅಧ್ಯಕ್ಷ ಮಲ್ಲೂರು ವೆಂಕಟರಾಮಪ್ಪ, ಉಪಾಧ್ಯಕ್ಷ ವೆಂಕಟ ರಮಣಪ್ಪ, ಉಪನ್ಯಾಸಕರಾದ ಲಕ್ಷ್ಮಯ್ಯ, ಬಾಬಾಜಾನ್, ಶ್ರೀಕೃಷ್ಣ ಪರಮಾತ್ಮ, ಅತಿಥಿ ಉಪನ್ಯಾಸಕರಾದ ರಮೇಶ್, ಶ್ರೀಧರ್ ಹಾಗೂ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಟ್ಟ ದಾರಿಗೆ ಹೋಗದೇ ರೀತಿಯಲ್ಲಿ ಒಳ್ಳೆಯ ದಾರಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು, ಏಕಾಗ್ರತೆಯಿಂದ ಓದುವಂತಹ ಕೆಲಸಕ್ಕೆ ತಾವು ಸನ್ನದ್ಧರಾಗಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಕೂಲಿ ನಾಲಿ ಮಾಡಿ ತುಂಬಾ ಕಷ್ಟದಿಂದ ನಿಮ್ಮನ್ನ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಓದಿ ಅಂತಕ್ಕಂಥದನ್ನ ಕಲಿಸ್ತಾ ಇದ್ದಾರೆ. ಅನೇಕ ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಕ್ ಆಗದೇ ಇದ್ರು ಕೂಡ ಸರ್ಕಾರಿ ಶಾಲೆಯಲ್ಲಿ ನನ್ನ ಮಗ ಓದ್ಲಪ್ಪ, ನಾವು ಕಷ್ಟ ಕಲೀಲಪ್ಪ, ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗ್ಲಿ ನನ್ನ ಮಗ ಅಂತ ಹೇಳ್ಬಿಟ್ಟು ತಂದೆ ತಾಯಿ ನಮ್ಮನ್ನ ಈ ಒಂದು ಕಾಲೇಜಿಗೆ ಕಲಿಸ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಅನೇಕ ರೀತಿಯ ದುಶ್ಚಟಗಳು, ದುಷ್ಟ ದೃಶ್ಯಗಳು ಮೊಬೈಲ್ ಇಂದ ಆಗ್ಬೋದು, ಅನೇಕ ಫ್ರೆಂಡ್ಸ್ ಇಂದ ಆಗ್ಬೋದು, ಅನೇಕ ರೀತಿಯ ಬರ್ತಾನೆ ಇರ್ತವೆ. ಅವುಗಳೆಲ್ಲರಿಂದ ನೀವು ಪಾರಾಗ್ಬೇಕಂತ ಹೇಳಿ ಹೇಳ್ತಾ ಅತಿ ಕೂಡ ಇದೆ. ಎಲ್ಲ ಕನ್ನಡ ಓದಿ ನಾವು ಓದಿ ಜ್ಞಾನಜ್ಯೋತಿ ಸ್ಕೂಲು ಮತ್ತೆ ನಡುಕಾಯಿಣಿ ನವೋದಯ ಸ್ಕೂಲಲ್ಲಿ ಓದಿದ್ವಿ. ಇಲ್ಲಿ ಕನ್ನಡ ಇಂಗ್ಲಿಷ್ ಅನ್ನ ದಯವಿಟ್ಟು ಯಾವುದಿಲ್ಲ. ಕನ್ನಡ ಯಾಕಪ್ಪ ಅಂದ್ರೆ ನಾನು ಇವತ್ತು ಸಹ ನೀವು ಹೇಳ್ಬೋದು, ಇವತ್ತು ಒಂದು ದಿನ ಸಹ ನಾನು ಚೆಕ್ಕಲ್ಲಿ ಇಂಗ್ಲಿಷ್ ಪದ ಬರ್ತಿಲ್ಲ, ಕನ್ನಡದಲ್ಲಿ ಬರೆದು ಹೋಗೋದು. ಯಾಕಂದ್ರೆ ನಾವು ಒಂದ್ಸರಿ ಮೇಲಿದ್ರು ಕೇಳಿದ್ರು, ಸರ್ ದಯವಿಟ್ಟು ಇಂಗ್ಲಿಷ್ ದಯವಿಟ್ಟು ಬೇಡ, ನಾವೊಂದು ಕನ್ನಡ ಉಪಯೋಗಿಸಲ್ಲ. ಇವಾಗ ಒಂದು ದಿನ ಇಷ್ಟು ವರ್ಷ 38 38 ವರ್ಷ ಇವಾಗ ಒಂದಿನ ಇಂಗ್ಲಿಷ್ ಬರೋದು, ಮುಂದೆ ಕನ್ನಡನ ಮುಂದಿನ ಕನ್ನಡ ಬರೆಯೋದು.
ನಂಗೆ ಅದೊಂದು ಹೆಮ್ಮೆ. ಯಾವ ಬೇಕಾದ್ರೂ ಹೋಗ್ಲಿ ಇವಾಗ ಕನ್ನಡನೇ ಬರೆಯೋದು, ಅರ್ಜಿ ಕನ್ನಡದಲ್ಲಿ ಇಸ್ಕೊಂತೀವಿ. ಇಂಗ್ಲೀಷ್ ಬರುತ್ತೆ ಯಾಕಂದ್ರೆ ನಾವು ಮೇಲೆ ಕೆಲಸ ಮಾಡ್ತಾರೆ ಮೇಲೆ ಅಲ್ಲಿಯೇ ಸೀಮಿತ ಆಗಿರಬಾರ್ದು. ನಿಮ್ಮ ಜೀವನದ ಎಲ್ಲಾ ಘಟ್ಟದಲ್ಲೂ ಸಾಹಿತ್ಯ ಅನ್ನೋದು ಎಲ್ಲಾ ರೀತಿ ಎಲ್ಲಾ ಅಂಗದಲ್ಲೂ ನಿಮಗೆ ಎಲ್ಲಾ ರಂಗಗಳಲ್ಲೂ ಕೂಡ ಇದು ಇರುತ್ತೆ ನಿಮಗೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಲಾಭವನ್ನ ಎಲ್ಲ ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಅತಿ ತುರ್ತಾಗಿ ನಾವು ನೋಡ್ಬೇಕಾಗಿರೋದು ಸುಮ್ಮನೆ ಅವ್ರಿಗೊಂದು ಸಾಲನ್ನ ಹೇಳಿ ಈ ಹಾಡನ್ನ ಕೇಳಿದ್ರಲ್ಲ, ಅವರೇ ಬರ್ದಿರೋ ನಂತರ ಅವ್ರನ್ನ ಕರ್ನಾಟಕದ ಕಬೀರ ಅಂತ ಕರೀತಾರೆ. ಸಂತ ಅವ್ರು ಬರೆದಿರುವಂತ ಹಲವಾರು ಸಾಹಿತ್ಯ ಕನ್ನಡದಲ್ಲೇ ಬರೆದಿರುವಂತಹ ಸಾಹಿತ್ಯ ತತ್ವ ಪದಗಳು ಕೇಳ್ತಾ ಇದ್ರು, ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಸುಮಾರು ಹಲವಾರು ಮೌಲ್ಯಗಳನ್ನ ಅವರು ತತ್ವ ಪದಗಳಿಂದ ನಾವು ಕಲಿತೀರಿ.